ಜಿ ಟಿ ದೇವೇಗೌಡ ತಪ್ಪು ತಿದ್ದಿಕೊಂಡು ಬರಲಿ. ಓಕೆ, ಜಿ ಟಿ ದೇವೇಗೌಡರು ನಿಮಗೆ ಗೊತ್ತಿದೆ ಯಾರು ಅಂಥೇಳಿ. ಹೌದು, JDS ನಾಯಕರು. ಜಿ ಟಿ ದೇವೇಗೌಡರು ತಪ್ಪು ತಿದ್ದುಕೊಂಡು ಬರಲಿ. ಯಾರು ಹೇಳಿದ್ದಾರೆ, ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಗೋ ಫಾರ್ ಸ್ಪೀಡ್. ಪಕ್ಷವೇ ನಮಗೆ ತಾಯಿ ತಂದೆ ಎಂದು ತಿಳಿಯಲಿ. ಮೈಸೂರಲ್ಲಿ JTD ವಿರುದ್ಧ ಸಾರಾ ಮಹೇಶ್ ಕಿಡಿಕಾರಿದ್ದಾರೆ. ತಂತ್ರಗಾರಿಕೆ, ಅವಕಾಶವಾದಿ ರಾಜಕಾರಣ ಇದೆಯಲ್ಲ, ಇದೆಲ್ಲ ಬಿಡಬೇಕಂತೆ. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ಅದು ನೆನಪಿರಲಿ. ಎಲ್ಲ ಪಕ್ಷದವರು ಇದನ್ನೇ ಹೇಳ್ತಾರೆ. ಜಿ ಟಿ ದೇವೇಗೌಡರ ನಡೆ ಎಲ್ಲರಿಗೂ ಬೇಸರ ತರಿಸಿದೆ. ಇದು ಯಾರ ಮನೆ ಮದುವೆ ಅಲ್ಲ, ಪಕ್ಷದ ಕೆಲಸ ಇದು. ಓಕೆ, ನಾಳೆಯ ಕಾರ್ಯಕ್ರಮಕ್ಕೆ ಒಟ್ಟಾಗಿ ಕೆಲಸ ಮಾಡಬೇಕು. ಜಿ ಟಿ ದೇವೇಗೌಡ ವಿರುದ್ಧ ಮಾಜಿ ಸಚಿವ ಸಾರಾ ಮಹೇಶ್ ಕಿಡಿಕಾರಿದ್ದಾರೆ. ನಾಳೆಯ JDS ಸಮಾವೇಶಕ್ಕೆ JTD ಹಾಜರಾಗ್ತಾರಾ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಅನ್ನೋ ಕಾರ್ಯಕ್ರಮವನ್ನು ಜನತಾದಳದವರು ಹಮ್ಮಿಕೊಂಡಿದ್ದಾರೆ. ಜನರೊಂದಿಗೆ ಜನತಾದಳ ಈಗ ಪಕ್ಷವನ್ನು ಬಲವರ್ಧನೆ ಮಾಡುವ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ JDSನವರು ತಮ್ಮ ಕಾರ್ಯತಂತ್ರಗಳನ್ನು ಮಾಡ್ತಾ ಇದ್ದಾರೆ, ಸಮಾವೇಶಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಜನರ ಜೊತೆ ಸಂಪರ್ಕ ಸಾಧಿಸಿಕೊಂಡು ಜನರೊಂದಿಗೆ ಜನತಾದಳ ಹೀಗೆ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಈಗ ಅವರು ಪಕ್ಷ ವಿರೋಧ ಚಟುವಟಿಕೆ ನಡೆಸ್ತಾರಾ, ಬೇರೆ ಪಕ್ಷದವ್ರ ಜೊತೆ ಚೆನ್ನಾಗಿದ್ದಾರಾ, ತಮ್ಮ ಪಕ್ಷದವ್ರ ಜೊತೆ ಮುನ್ಸ್ಕೊಂಡಿದ್ದಾರೆ, ಇದೇ ಹಳೆಯ ವಿಚಾರಗಳು ಚರ್ಚೆಗೆ ಬಂದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇರೋ ಹಿನ್ನೆಲೆಯಲ್ಲಿ ನೋಡ್ರಿ, ಅವ್ರು ತಪ್ಪು ತಿದ್ದುಕೊಂಡು ಬರ್ತಾರಾ ಅಂದರೆ ಬರಲಿ ಅಂತ ಈಗ ಮೊದಲೇ ಅಲ್ಲಿ ಹಾವು ಮುಂಗಿಸಿ ಥರ ಒಂದು ವಾತಾವರಣ ನಿರ್ಮಾಣವಾಗಿದೆ. JTD ವರ್ಸಸ್ JDS. ಅದರಲ್ಲಿ ಕೆಲವು ಪ್ರಮುಖ ನಾಯಕರು, ಅದರಲ್ಲಿ ಸಾರಾ ಮಹೇಶ್ ಅವರು ಕೂಡ ಈ ರೀತಿ ಹೇಳ್ತಾ ಇದ್ದಾರೆ. ಅವ್ರು ಏನು ಮಾತನಾಡಿದ್ದಾರೆ ಬನ್ನಿ ಗಮನಿಸೋಣ. ರಾಷ್ಟ್ರಕ್ಕೆ HD ದೇವೇಗೌಡರು, ರಾಜ್ಯಕ್ಕೆ ಕುಮಾರಣ್ಣರವರು, ಮೈಸೂರು ಜಿಲ್ಲೆಗೆ ಈಗ ನೀವು ಯಾರ ಹೆಸರನ್ನ ಹೇಳಿದ್ರಿ ಅವರೇ ನಮ್ಮ ಏಕೈಕ ನಾಯಕರು ಅಂತ ಹೇಳ್ತಿದ್ವಿ. ಎಷ್ಟೇ ದೊಡ್ಡ ವ್ಯಕ್ತಿ ಆಗ್ಲಿ, ಎಷ್ಟೇ ಚಿಕ್ಕ ವ್ಯಕ್ತಿ ಆಗ್ಲಿ, ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ಈ ತಂತ್ರಗಾರಿಕೆ, ಈ ಬ್ಲ್ಯಾಕ್ ಮೇಲ್, ಈ ಅವಕಾಶವಾದಿ ರಾಜಕಾರಣವನ್ನು ಬಿಟ್ಟು ತಿದ್ದುಕೊಂಡು ರಾಷ್ಟ್ರೀಯ ನಾಯಕರು ಕುಮಾರಣ್ಣರವರು ನಮಗೆಲ್ಲ ಏನಾದ್ರು ನಿರ್ದೇಶನ ಕೊಟ್ರೆ ನಾವು ಯಾರನ್ನು ಕೂಡ ಬೇಡ ಅಂತ ಹೇಳೋ ಪರಿಸ್ಥಿತಿನಲ್ಲಿಲ್ಲ. ನಮ್ಮೆಲ್ಲರ ತೀರ್ಮಾನ ಒಂದೇ, ಪಕ್ಷನೇ ತಾಯಿ, ಪಕ್ಷನೇ ತಂದೆ. ಪಕ್ಷಕ್ಕೆ ವಿರುದ್ಧವಾಗಿ ಯಾವುದೇ ಸಂದರ್ಭದಲ್ಲಿ ನಡ್ಕೊಂಡ್ರು ಕೂಡ ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಅನಿವಾರ್ಯವಾಗಿ ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ತಗೊಂಡಿದ್ದಾರೆ, ಕುಮಾರಣ್ಣರವ್ರು ಏನ್ ತೀರ್ಮಾನ ತಗೊಂಡಿದ್ದಾರೆ, ಅದೇ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ. ರಾಷ್ಟ್ರಕ್ಕೆ HD ದೇವೇಗೌಡರು, ರಾಜ್ಯಕ್ಕೆ ಕುಮಾರಣ್ಣರವರು, ಮೈಸೂರು ಜಿಲ್ಲೆಗೆ ಈಗ ನೀವು ಯಾರ ಹೆಸರನ್ನ ಹೇಳಿದ್ರಿ ಅವರೇ ನಮ್ಮ ಏಕೈಕ ನಾಯಕರು ಅಂತ ಹೇಳ್ತಿದ್ವಿ. ಎಷ್ಟೇ ದೊಡ್ಡ ವ್ಯಕ್ತಿ ಆಗ್ಲಿ, ಎಷ್ಟೇ ಚಿಕ್ಕ ವ್ಯಕ್ತಿ ಆಗ್ಲಿ, ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ಈ ತಂತ್ರಗಾರಿಕೆ, ಈ ಬ್ಲ್ಯಾಕ್ ಮೇಲ್, ಈ ಅವಕಾಶವಾದಿ ರಾಜಕಾರಣವನ್ನು ಬಿಟ್ಟು ತಿದ್ದುಕೊಂಡು ರಾಷ್ಟ್ರೀಯ ನಾಯಕರು ಕುಮಾರಣ್ಣರವರು ನಮಗೆಲ್ಲ ಏನಾದ್ರು ನಿರ್ದೇಶನ ಕೊಟ್ರೆ ನಾವು ಯಾರನ್ನು ಕೂಡ ಬೇಡ ಅಂತ ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಓಕೆ, ನಮ್ಮ ಪಕ್ಷ ಅಂತ ಬಂದರೆ ರಾಷ್ಟ್ರದಲ್ಲಿ ಅದು HD ದೇವೇಗೌಡರು, ರಾಜ್ಯ ಅಂತ ಬಂದರೆ HD ಕುಮಾರಸ್ವಾಮಿ ಅವರು. ಅದೇ ಮೈಸೂರು ಜಿಲ್ಲೆ ಅಂತ ಹೇಳಿದಾಗ ನೀವು ಯಾರ್ದು ಹೆಸರು ಹೇಳಿದ್ರಲ್ಲ ಅಂತ ಅವರ ಹೆಸರನ್ನು ಹೇಳದೆ ಜಿ ಟಿ ದೇವೇಗೌಡರ ಬಗ್ಗೆ ಹೇಳ್ತಾ ಇದ್ದಾರೆ. ಅವರಲ್ಲಿರುವ ಅಸಮಾಧಾನವನ್ನು ತೋಡ್ಕೊಳ್ತಾ ಇದ್ದಾರೆ. ಓಕೆ, ಇವ್ರಿಗೊಂದಿಷ್ಟು ಅಸಮಾಧಾನ, ಅವ್ರಿಗೊಂದಿಷ್ಟು ಅಸಮಾಧಾನ. ಅಲ್ಲಿ ಸಮಾಧಾನ ಮಾಡೋ ನಿಟ್ಟಿನಲ್ಲಿ ಕಾರ್ಯಕರ್ತರು ಯಾರ ಮಾತು ನಂಬೋಣ, ಯಾರ ಪರವಾಗಿ ಕೆಲಸ ಮಾಡೋಣ ಅನ್ನುವ ಗೊಂದಲ ಇವೆಲ್ಲ ಇದ್ದದ್ದೇ. ನೋಡೋಣ ಮುಂದೆ ಏನಾಗುತ್ತೆ ಅಂಥೇಳಿ.